ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದ ಜಾಗತಿಕ ಮಟ್ಟದಲ್ಲಿ ದೊಡ್ಡ ತಲ್ಲಣ ಸೃಷ್ಟಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಇಡೀ ಜಗತ್ತಿನಲ್ಲಿ ಸಪ್ಲೈ ಆಗುವಂತಹ ಗ್ಯಾಸ್ನಲ್ಲಿ ವ್ಯತ್ಯಯ ಉಂಟಾಗಿದೆ. ಇನ್ನು ಭಾರತ ದೇಶದಲ್ಲೂ ಕೂಡ ವಾಣಿಜ್ಯ ಗ್ಯಾಸ್ಗಳು ಸಿಗ್ತಾ ಇಲ್ಲ. ವಾಣಿಜ್ಯ ಗ್ಯಾಸ್ಗಾಗಿ ದಿನಗಟ್ಟಲೆ ಕ್ಯೂ ನಿಲ್ಲಬೇಕಾಗಿದೆ. ಇದರಲ್ಲಿ ಪ್ರಮುಖವಾಗಿ ದಕ್ಷಿಣ ಏಷ್ಯಾದಲ್ಲೇ ದೊಡ್ಡ ಕೈಗಾರಿಕಾ ವಲಯ ಅಂತ ಕರೆಸಿಕೊಳ್ಳುವಂತಹ ನಮ್ಮ ಬೆಂಗಳೂರು, ರಾಜ್ಯ ರಾಜಧಾನಿ ಬೆಂಗಳೂರಿನ ಪೀಣ್ಯ ಇಂಡಸ್ಟ್ರಿಯಲ್ ಏನ್ ಹಬ್ ಇದೆ ಅದು ಕೂಡ ಸಂಕಷ್ಟದಲ್ಲಿ ಸಿಕ್ಕಿದೆ. ಪ್ರಮುಖವಾಗಿ ಇಲ್ಲಿ ಸುಮಾರು 400ಕ್ಕೂ ಹೆಚ್ಚು ಕಂಪನಿಗಳು, ಫ್ಯಾಕ್ಟರಿಗಳು ಮುಚ್ಚುವ ಆತಂಕದಲ್ಲಿದ್ದಾವೆ. ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನೊಟ್ಟಿಗೆ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ದಾನಪ್ಪ ಡಿಪಿ ಅವರಿದ್ದಾರೆ. ಅವರನ್ನ ಈ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್, ಮಧ್ಯಪ್ರಾಚ್ಯ ಯುದ್ಧ, ಈ ಯುದ್ಧ ಅನ್ನುವಂಥದ್ದೇ ಒಂದು ಇಡೀ ಜಗತ್ತಲ್ಲಿ ತಲ್ಲಣವನ್ನು ಸೃಷ್ಟಿಸಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ಬಂದಿರುವಂಥದ್ದು ಕಾರ್ಮಿಕರ ಹೊಟ್ಟೆಯ ಮೇಲೆ ಮತ್ತು ಫ್ಯಾಕ್ಟರಿಯ ಮಾಲೀಕರ ಬದುಕೆ ದುಸ್ತರವಾಗುವಂತಹ ಸ್ಥಿತಿ ಬಂದಿದೆ. ತಾವೊಬ್ಬರು ಅಧ್ಯಕ್ಷರಾಗಿ ಏನು ಹೇಳ್ತೀರಿ ಸರ್? ಸರ್, ಇದು ಏನು ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಕೆಲವು ದೇಶಗಳಿಗೆ ಒಂದು ಕ್ಷಿಪಣಿ ಗುಂಡುಗಳು ಬಿದ್ದು, ಬಟ್ ನಮ್ಮ ದೇಶಕ್ಕೆ ಆ ಒಂದು ಕ್ಷಿಪಣಿ ಗುಂಡು ಬೀಳಿದ್ರು ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಒಂದು ಕೈಗಾರಿಕೆ ಮೇಲಂತೂ ಆರ್ಥಿಕವಾಗಿ ಹೊಡೆತ ಅಂತೂ ಬಿದ್ದಿರೋದು ಸತ್ಯ. ಬಟ್ ಇತ್ತೀಚೆಗೆ ಏನು ಒಂದು ಮಾರ್ಚ್, ಒಂದು ಏಪ್ರಿಲಲ್ಲಿ ಒಂದು ಏನು ಯುದ್ಧ ಸ್ಟಾರ್ಟ್ ಆಯಿತು, ಮಾರ್ಚಲ್ಲಿ ತುಂಬಾ ಒಂದು ನಮ್ಮಲ್ಲಿ ಕೈಗಾರಿಕೆಗಳಿಗೆ LPG ಒಂದು ಸಪ್ಲೈ ಆಗಲಿಲ್ಲ. ಏಪ್ರಿಲಲ್ಲಿ ಏನೋ ಒಂದು ಸರ್ಕಾರಿ ಒಂದು ಸೌಮ್ಯದ ಒಂದು ಇಂಡಿಯನ್ BP ಆ್ಯಂಡ್ HP ಗ್ಯಾಸು ಕಂಪ್ಲೀಟ್ ಒಂದು ಗ್ಯಾಸ್ ಸಪ್ಲೈನ ಸ್ಥಗಿತಗೊಳಿಸಿದರು. ಬಟ್ ಖಾಸಗಿ ಒಂದು ಏಜೆನ್ಸಿಯಲ್ಲಿ ಒಂದು ಗ್ಯಾಸ್ ಒಂದು ಸಪ್ಲೈ ಸಿಗ್ತಾ ಇತ್ತು. ಬಟ್ ಏನಂದರೆ ಬೆಲೆ ಮಾತ್ರ ದುಪ್ಪಟ್ಟು ಕೊಟ್ಟು ಒಂದು ಗ್ಯಾಸನ್ನು ತೊಗೊತಾ ಇದ್ರು. ಉದಾಹರಣೆ ಅಂದರೆ 19 kg ಒಂದು ಏನು ಸಿಲಿಂಡ್ರು ಒಂದು ಸರ್ಕಾರಿ ಸ್ವಾಮ್ಯದ ಇಂಡಿಯಾನಲ್ಲಿ 1400 1500 ಇದ್ದರೆ, ಒಂದು ಪ್ರೈವೇಟ್ ಒಂದು ಗ್ಯಾಸ್ ಏಜೆನ್ಸಿಯಲ್ಲಿ 4500 ಕೊಟ್ಟು ಒಂದು ಕೈಗಾರಿಕೆ ಒಂದು ನಡೆಸೋ ಒಂದು ಪರಿಸ್ಥಿತಿ ಬಂತು. ಈ ಹಿನ್ನೆಲೆಯಲ್ಲಿ ಕೈಗಾರಿಕೆಗಳ ಒಂದು ಪರಿಸ್ಥಿತಿ ಚೆನ್ನಾಗಿಲ್ಲ, ಆರೋಗ್ಯಕರವಾಗಿ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಈಗ ಪ್ರಮುಖವಾಗಿ ಪೀಣ್ಯ ಇಂಡಸ್ಟ್ರಿಯಲ್ ಹಬ್ ಏನಿದೆ, ಇದರಿಂದ ಸರ್ಕಾರಕ್ಕೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆದಾಯ ಇದೆ. ಸುಮಾರು 12,000ಕ್ಕೂ ಹೆಚ್ಚು ಫ್ಯಾಕ್ಟರಿಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ. ಸೊ ಸರ್ಕಾರ ನಿಮ್ಮ ಬೆನ್ನಿಗೆ ನಿಂತಿದೆಯಾ? ನೀವು ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದೀರಾ? ಇಲ್ಲ, ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮ ಕೈಗಾರಿಕಾ ಪ್ರದೇಶ ಇರ್ಬೋದು, ಒಂದು MSME ಸೆಕ್ಟರ್ ಅಂತ ಹೇಳ್ತೀವಲ್ಲ, ತುಂಬಾ ಕಡೆಗಣಿಸಿದೆ ಅಂತ ಹೇಳ್ತಾ ಇರ್ಬೋದು. ಒಂದು ಏನು ಒಂದು LPG ಸಿಲಿಂಡ್ರ್ ಅಂತ ಅಲ್ಲ, ಬೇರೆ ಬೆಲೆನೂ ಕೂಡ ಸಾಕಷ್ಟು ಕೂಡ ನಮಗೆ ಏರಿಸ್ತಾನೆ ಇದ್ದಾರೆ. ಇತ್ತೀಚೆಗೆ BWSSB ಒಂದು ಏನು ಒಂದು ನೀರಿನ ದರ ಇರ್ಬೋದು, ಸ್ಯಾನಿಟರಿ ಚಾರ್ಜ್ ಇರ್ಬೋದು, ರೈನ್ ವಾಟರ್ ಚಾರ್ಜಿಂಗ್ ಅಂತ ಹೇಳಿ ಒಂದು ಅವೈಜ್ಞಾನಿಕವಾಗಿ ವಿಧಿಸ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಬೆಸ್ಕಾಂ ಬಿಲ್ಲು ಕೂಡ ಈ ತಿಂಗಳಿಂದ ಏನೋ ಒಂದು ಕಳೆದ ವರ್ಷದ್ದು ಅವ್ರದ್ದು ಒಂದು ಬೆಸ್ಕಾಮ್ದು ಒಂದು ಲಾಸನ್ನು ಕೈಗಾರಿಕೆ ಮೇಲೆ ಆಗ್ತಾ ಇದ್ದಾರೆ. ಇದು ಕೂಡ ಒಂದು ನಮ್ಮಲ್ಲಿ ಒಂದು ಏನು ನಮ್ಮಲ್ಲಿ ತಡ್ಕೊಳಕ್ಕೆ ಆಗೋವಷ್ಟು ಒಂದು ಹೊರೆಯನ್ನು ಆಗ್ತಾ ಇದ್ದಾರೆ. ಸ್ಟಾಂಪ್ ಡ್ಯೂಟಿ ಇರ್ಬೋದು, ರಿಜಿಸ್ಟ್ರೇಷನ್ ಫೀಸ್, ಇವೆಲ್ಲ ನಾವು ಬ್ಯಾಂಕಲ್ಲಿ ಲೋನ್ ತಗೊಳ್ಬೇಕು ಅಂದರೆ ಇವೆಲ್ಲ ಒಂದು ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಫೀಸ್ ಹಾಕ್ತಾರೆ. ಕಳೆದ ವರ್ಷ ಇದು ಕೂಡ ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಜಾಸ್ತಿ ಆಗ್ತಾಯಿದ್ರು. ಪ್ರತಿಯೊಂದು ಕೂಡ ಇವರು ಸರ್ಕಾರ ಒಂದು ಕೈಗಾರಿಕೆ ಬಿಟ್ಟರೆ ಬೇರೆ ಯಾವೊಂದು ಕ್ಷೇತ್ರನೂ ಸಿಗೋದಿಲ್ಲ. ಪ್ರತಿಯೊಂದು ಬೆಲೆನೂ ಕೂಡ ಕೈಗಾರಿಕೆ ಮೇಲೆ ಕೂಡ ಹಾಕೋದ್ರಿಂದ ಇವತ್ತು ಕೈಗಾರಿಕೆಗಳ ಸ್ಥಿತಿ ತುಂಬಾ ಹದಗೆಟ್ಬಿಟ್ಟಿದೆ ಅಂತ ಹೇಳ್ತೀನಿ ಸರ್.